ಮಳವಳ್ಳಿಯಲ್ಲಿ ರಾಜ್ಯ ಮಟ್ಟದ ಆರಾಧ್ಯ ಪ್ರೀಮಿಯರ್ ಆವೃತ್ತಿ 9 ರಾಜ್ಯ ಮಟ್ಟದ 2 ದಿನಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಆರಾಧ್ಯ ಬ್ರಿಗೇಡ್ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರತಿಧ್ವನಿ ಪ್ರಸಾದ್ ಚಾಲನೆ. ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಆರಾಧ್ಯ ಟೈಟಾನ್, ರಾಮನಗರ ಜಿಲ್ಲಾ ಆರಾಧ್ಯ ಮಹಾಸಭಾ, ರಾಜ್ಯ ಆರಾಧ್ಯ ಜ್ಯೋತಿಷ್ಯ ಮತ್ತು ಪುರೋಹಿತರ ಸಂಘ, ರಾಜ್ಯ ಆರಾಧ್ಯ ಯುವಜನ ಸಮಿತಿ, ಆರಾಧ್ಯ ಯುವ ಬ್ರಿಗೇಡ್ ಕರ್ನಾಟಕ ಸಹಯೋಗದಲ್ಲಿ ಆಯೋಜಿಸಿದ್ದ ಆರಾಧ್ಯ ಪ್ರೀಮಿಯರ್ ಆವೃತ್ತಿ 9ರ ರಾಜ್ಯ ಮಟ್ಟದ 2 ದಿನಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಮೈಸೂರಿನ ಪ್ರತಿಧ್ವನಿ ಪ್ರಸಾದ್ ಚಾಲನೆ ನೀಡಿ ಮಾತನಾಡಿದರು. ಒತ್ತಡ ಜೀವನ ನಡೆಯುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಯೋಗ ಹಾಗೂ ಕ್ರೀಡೆ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿದೆ ಎಂದರು. ಮಾನಸಿಕ ಮತ್ತು ದೈಹಿಕವಾಗಿ ಕ್ರೀಡೆಗಳು ಮನರಂಜನೆ ನೀಡುವುದರೊಂದಿಗೆ ಸರ್ವರನ್ನು ಒಂದುಗೂಡಿಸಿ ಬಾಂಧವ್ಯ ಬೆಸೆಯುವ ದಾರಿದೀಪವಾಗಿದೆ ಎಂದರು. ಕ್ರಿಕೆಟ್ ಪಂದ್ಯಾವಳಿಯ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಆರಾಧ್ಯ ಜ್ಯೋತಿಷ್ಯ ಮತ್ತು ಪುರೋಹಿತರ ಸಂಘದ ಅಧ್ಯಕ್ಷರಾದ ಅಂಚೆದೊಡ್ಡಿ ನಾಗಭೂಷಣ ಆರಾಧ್ಯರವರು ಮಾತನಾಡಿ, ಪೂಜೆ ಪುರಸ್ಕಾರಕ್ಕೆ ಮಾತ್ರ ಸೀಮಿತಗೊಳ್ಳದೆ ಕ್ರೀಡೆಯಲ್ಲಿಯೂ ಯುವಕರಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗುತ್ತಿದೆ. ಕ್ರೀಡೆಯ ಜೊತೆಗೆ ಹಲವಾರು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ. ಸಮುದಾಯದ ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕನ್ನಳ್ಳಿ ಗ್ರಾಮದ ಹಿರಿಯ ಜ್ಯೋತಿಷಿ ಮಹೇಶ್ ಬುದ್ಧಿಯವರು ಮಾತನಾಡಿ, ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಕ್ರೀಡಾಕೂಟಗಳು ಕಾರ್ಯಕ್ರಮಗಳು ಹೆಚ್ಚು ಆಗಲಿ ಎಂದು ಈ ಸಂದರ್ಭದಲ್ಲಿ ಆಶಿಸಿದರು. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ನಂಜನಗೂಡು, HD ಕೋಟೆ, ಗುಂಡ್ಲುಪೇಟೆ, ಹುಣಸೂರು, ಆನೇಕಲ್ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ತಂಡಗಳು ಭಾಗವಹಿಸಿದ್ದವು. ಕಾರ್ಯಕ್ರಮದಲ್ಲಿ ರಾಮನಗರ ಆರಾಧ್ಯ ಮಹಾಸಭಾ ಅಧ್ಯಕ್ಷ ಸಿದ್ದರಾಮ ಆರಾಧ್ಯ, ಆರಾಧ್ಯ ಯುವಜನ ಸಮಿತಿ ಅಧ್ಯಕ್ಷ ರೇವಣ ಆರಾಧ್ಯ, ಆರಾಧ್ಯ ಟೈಟನ್ ತಂಡದ ಮಾಲೀಕ ಉಮೇಶ್ ಆರಾಧ್ಯ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 9ಕ್ಕೂ ಹೆಚ್ಚು ತಂಡಗಳು, ನೂರಾರು ಕ್ರೀಡಾಪಟುಗಳು, ವಿವಿಧ ಜಿಲ್ಲೆಗಳ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಯಾವ ರೀತಿ ದೇಶದಲ್ಲಿ IPL ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಅದೇ ರೀತಿ APL ರೀತಿಯ ಮಾದರಿಯಲ್ಲಿ ಇಲ್ಲಿ ನಮ್ಮ ಸಮುದಾಯದ ಅನೇಕ ತಂಡಗಳನ್ನ ಭಾಗವಹಿಸಿ ಕ್ರೋಢೀಕರಿಸಿ ಕ್ರಿಕೆಟ್ ಟೂರ್ನಮೆಂಟ್ನ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನಡೀಲಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಧುಗಳು ಮತ್ತಷ್ಟು ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಉತ್ತೇಜನ ನೀಡಲಿ ಅಂತ ಹೇಳಿ ನಾನು ಈ ಮುಖಾಂತರ ಕೋರ್ತಾ ಇದ್ದೀನಿ. ಮತ್ತು ಈ ಒಂದು ಏನು ಪಂದ್ಯಾವಳಿ ನಡೀತಾ ಇದೆ ಅದು ಅದ್ಭುತವಾಗಿ ಯಶಸ್ಸಾಗಲಿ, ಮುಂದೆ ಇಂಥದ್ದು ಮತ್ತಷ್ಟು ಕಾರ್ಯಕ್ರಮಗಳು ನಮ್ಮ ಸಮುದಾಯದ ಯುವಕರಿಂದ ಮತ್ತಷ್ಟು ನಡೀಲಿ ಅಂತ ಹೇಳಿ ನಾನು ಈ ಮುಖಾಂತರ ಅವರಿಗೆ ಶುಭನ ಕೋರ್ತಾ ಇದ್ದೀನಿ. ನಮ್ಮ ಮಳವಳ್ಳಿಯಲ್ಲಿ ಆರಾಧ್ಯ ಬಂಧುಗಳಿಂದ ಕ್ರಿಕೆಟ್ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಆರಾಧ್ಯ ಜನಾಂಗದವರು ಬರೀ ಪೌರೋಹಿತ್ಯ, ಮೂಲವೃತ್ತಿ ಪೌರೋಹಿತ್ಯ ಮತ್ತು ಜ್ಯೋತಿಷ್ಯದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಮುಂದುವರಿಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಎಲ್ಲ ನಂಜನಗೂಡು, ಗುಂಡ್ಲುಪೇಟೆ, ಚಾಮರಾಜನಗರ, ಮೈಸೂರು, ಬೆಂಗಳೂರು, ರಾಮನಗರ ಎಲ್ಲ ಜಿಲ್ಲೆಗಳಿಂದ ಆರಾಧ್ಯ ಬಂಧುಗಳು ಇಲ್ಲಿಗೆ ಆಗಮಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಇದರಿಂದ ಏನು ಉಪಯೋಗ ಅಂತಂತಂದರೆ ಎಲ್ಲರೂ ಕೂಡ ಒಂದು ಕಡೆ ಆರಾಧ್ಯ ಬಂಧುಗಳು ಒಂದು ಕಡೆ ಸೇರಿದಂಗಾಗುತ್ತೆ ಮತ್ತು ಆರಾಧ್ಯ ಬಂಧುಗಳು ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಲಿ ಅನ್ನುವಂಥದ್ದು ನನ್ನ ಆಸೆ ಆಗಿರುತ್ತೆ. ಮಂಡ್ಯ, ಕನಕಪುರ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಯ ನಮ್ಮ ಈ ದಿನದ ಒಂದು ಕ್ರಿಕೆಟ್ ಆಡಲು ಬಂದಿರುವಂಥ ನಮ್ಮ ಆರಾಧ್ಯ ಬಂಧುಗಳಿಗೆ ನನ್ನ ವಂದನೆಗಳು. ಏನೆಂದರೆ ಇತಿಹಾಸದಲ್ಲಿ ಸಾಮಾನ್ಯವಾಗಿ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಯಾವಾಗಲೂ ನಡೆದಿಲ್ಲ. ನಮ್ಮ ಆರಾಧ್ಯ ಬಂಧುಗಳು ಹೆಚ್ಚಿನ ಸಂಖ್ಯೆ ಸೇರಿ ನಮ್ಮ ಈ ಮಳವಳ್ಳಿ ಟೌನ್ನಲ್ಲಿ ಆಡಲು ಇಚ್ಛಿಸಿ ಈ ದಿನ ಸಂತೋಷದಿಂದ ಆಟವಾಡುತ್ತಿರ್ತಾರೆ. ಆದ್ದರಿಂದ ಇಲ್ಲಿ ನಮ್ಮ ಟೌನಿನ ಹಾಗೂ ನಮ್ಮ ಆರಾಧ್ಯ ಸಮೂಹದ ಎಲ್ಲ ಜನಾಂಗಗಳು ಸಾಂಕೇತಿಕವಾಗಿ ಎಲ್ಲರೂ ಬಂದು ಸಹಕಾರ ಕೊಡ್ತಾರೆ ಎಂದು ನಾನು ಭಾವಿಸಿರುತ್ತೇನೆ.